ಎಸ್, ಇದು ಈ ಕ್ಷಣದ ಅತಿ ದೊಡ್ಡ ಸಿದ್ಧಿ. 2011ರಲ್ಲಿ ಇದೇ ಥರದ ಘಟನೆ ಸಂಭವಿಸಿದಾಗ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ರು. ಯಡಿಯೂರಪ್ಪನವರು 2011ರಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ರಾಚೇನಹಳ್ಳಿ ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆ ಕೊಟ್ಟಿದ್ರು. ಮುಖ್ಯಮಂತ್ರಿ ಬದಲಾವಣೆಯಾಗಿತ್ತು, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು. ಆದರೆ ಈಗ ಮತ್ತೊಮ್ಮೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ, ಬೇರೆ ಮುಖ್ಯಮಂತ್ರಿ ಬರ್ತಾರಾ? ಇಂಥ ಕುತೂಹಲಗಳು ರಾಜ್ಯದ ಜನರಲ್ಲಿ ಹೆಚ್ಚಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಪಾಳೆ ಹೇಳೋದೇ ಬೇರೆ. ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ್ದನ್ನು ನಾವು ಪ್ರಶ್ನೆ ಮಾಡ್ತೇವೆ, ಅದನ್ನು ಜನಪ್ರತಿನಿಧಿಗಳ ಕೋರ್ಟಲ್ಲೇ ಪ್ರಶ್ನೆ ಮಾಡ್ತೇವೆ. ಅಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತಂದರೆ ಹೈಕೋರ್ಟ್ಗೆ ಹೋಗ್ತೇವೆ, ಹೈಕೋರ್ಟಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ. ಇವೆಲ್ಲವೂ ಕೂಡ ಅದಕ್ಕಿಂತ ಮೊದಲು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈ ಕೇಸ್ನಲ್ಲಿ ಏನೂ ಹುರುಳಿಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಕೂಡ ಅನೇಕ ತಂಡಗಳನ್ನು, ಲಾಯರ್ಗಳ ತಂಡವನ್ನು ಸಿದ್ದರಾಮಯ್ಯನ ಟೀಮ್, ಕಾಂಗ್ರೆಸ್ ಟೀಮ್ ರೆಡಿ ಮಾಡಿಟ್ಕೊಂಡಿದೆ. ಇದೀಗ ಸಂಜೆ 5 ಗಂಟೆಗೆ ಬಹುಶಃ ಸಚಿವರ ಒಂದು ಪಾದಯಾತ್ರೆ, ಸಚಿವರ ಪಾದಯಾತ್ರೆ ರಾಜಭವನ ಚಲೋ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಂಜಿತ್, 2011ರಲ್ಲಿ ನನಗೆ ಈಗಲೂ ನೆನಪಿದೆ, ಅಲ್ಲಿ ರೇಸ್ ಕೋರ್ಸ್ ರೋಡಲ್ಲಿ, ಅಂದರೆ ರೇಸ್ ಕೋರ್ಸ್ ಇರುವಂತಹ ತಾಜ್ ವೆಸ್ಟ್ ಎಂಡ್ ಪಕ್ಕದಲ್ಲಿ ರೇಸ್ ಕೋರ್ಸ್ ರಸ್ತೆಯ ಸರ್ಕಾರಿ ಬಂಗಲೆಯಲ್ಲಿ ಇದೇ ಸಿದ್ದರಾಮಯ್ಯನವರಿದ್ರು. ಅಲ್ಲಿಂದ ಅವರು ನೇರವಾಗಿ ಒಂದು ಪಾದಯಾತ್ರೆ ಮುಖಾಂತರ ರಾಜ್ಯಪಾಲರ ಬಳಿಗೆ ತೆರಳಿದ್ರು. ನನಗೀಗಲೂ ನೆನಪಿದೆ, ಲೈವ್ ಮಾಡಿದ್ದೆ ನಾನು. ಸೊ ಅದೇ ಥರದ ಒಂದು ಪಾದಯಾತ್ರೆ ಅಥವಾ ಚಲೋ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ನನಗೆ. ವಾಹನದ ಮುಖಾಂತರ ಮಾಡ್ತಾರೋ, ನಡ್ಕೊಂಡು ಮಾಡ್ತಾರೋ. ಒಂದು ಬ್ರೇಕಿಂಗ್ ಬರ್ತಾ ಇದೆ, ತಗೊಳ್ಳಿ. ಎಸ್, ಪ್ರಾಸಿಕ್ಯೂಷನ್ಗೆ ನೀಡ್ತಿದ್ದಂತೆ ಹೈಕಮಾಂಡ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಏನ್ ಮಾಡೋದಪ್ಪ ಅಂತ ಹೇಳಿ ಬೆಂಗಳೂರಿಗೆ ಹೈಕಮಾಂಡ್ ನಾಯಕರು ಆಗಮಿಸಿದ್ದಾರೆ. ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದಾಶಿವನಗರದ ನಿವಾಸಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಬಂದಿದ್ದಾರೆ. ಸಿಎಂ ಅಥವಾ ಡಿಸಿಎಂ ಕರೆಸಿ ಮಾತುಕತೆ ಮಾಡುವ ಸಾಧ್ಯತೆ ಇದೆ. ಏನು ಮಾಡಬಹುದು, ವಾಟ್ ನೆಕ್ಸ್ಟ್ ಅನ್ನೋದು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾ ಇದ್ದಂತೆ ಹೈಕಮಾಂಡ್ ಫುಲ್ ಟೆನ್ಷನ್ ಆಗಿದೆ. ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಅನ್ನ ಮನೆಗೆ ಕರೆದು, ಅವರ ನಿವಾಸಕ್ಕೆ ಕರೆದು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡುವ ಸಾಧ್ಯತೆಗಳಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದ್ ಕಡೆ ಅಲ್ಲ, ಆದರೆ ಇತ್ತ ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ರಣದೀಪ್ ಸುರ್ಜೇವಾಲಾ ಆಗಿರ್ಬೋದು, ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ನೈತಿಕ ಧೈರ್ಯವನ್ನ ತುಂಬಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, ಲೈವ್ ವಿಜುವಲ್ ಇದು ಗಮನಿಸ್ತಾ ಇದ್ದೀರಿ. ಕ್ಷಣಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಅನುಮತಿಗೆ ರಾಜ್ಯಪಾಲರು ಕೊಟ್ಟಾದ ನಂತರ ಎಲ್ಲಿದು? ಬಹುಶಃ ಇದು ಸಿದ್ದರಾಮಯ್ಯನವರ ನಿವಾಸದ ಮುಂದೆ. ಇದು ಹೌದು, ಕಾವೇರಿ ನಿವಾಸ. ನೀವು ವಿನ್ಸರ್ ಮ್ಯಾನರ್ ಹೋಟೆಲ್ ನೋಡಿರ್ತೀರಿ ಅಥವಾ ಅಶೋಕ ಹೋಟೆಲ್ ನೋಡಿರ್ತೀವಿ, ಅದರ ಪಕ್ಕದಲ್ಲೇ ಇದೆ ಕಾವೇರಿ ನಿವಾಸ. ಕಾವೇರಿ ನಿವಾಸದ ತುಂಬಾ ಜನಗಳು ತುಂಬಿದ್ದಾರೆ. ಕ್ಷಣಕ್ಕೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಪ್ರಾಸಿಕ್ಯೂಷನ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರೋದಕ್ಕೆ ಹೊರಟಿದೆ. ರಾಜ್ಯಾದ್ಯಂತ ಹೈಕಮಾಂಡ್ ಸೂಚನೆಯಂತೆ ಕಾಂಗ್ರೆಸ್ ಹೋರಾಟಕ್ಕೆ ಈಗ ಮುಂದಾಗ್ತಾ ಇದೆ. ಪ್ರಾಸಿಕ್ಯೂಷನ್ ವಿರುದ್ಧ ಕಾಂಗ್ರೆಸ್ ಸಮರವನ್ನ ಸಾರೋದಕ್ಕೆ ಹೊರಟಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದರ ವಿರುದ್ಧ ರಾಜ್ಯಾದ್ಯಂತ ಹೈಕಮಾಂಡ್ ಹೋರಾಟಕ್ಕೆ ಸಜ್ಜಾಗಿದೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದ್ರಿಂದಾಗಿ ಕಾಂಗ್ರೆಸ್ಗೆ ಇದು ಅತಿ ದೊಡ್ಡ ಡ್ಯಾಮೇಜ್, ಅತಿ ದೊಡ್ಡ ಸೆಟ್ಬ್ಯಾಕ್. ಇದರ ನಡುವೆ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಈಗ ಚಿತ್ರಣ ಬದಲಾಗುವಂತ ಎಲ್ಲ ಸಾಧ್ಯತೆ ಇದೆ. ರಾಜ್ಯಾದ್ಯಂತ ಹೋರಾಟಕ್ಕೆ ಇಡೀ ಸಿಎಂ ನಿವಾಸದಿಂದ ನೇರ ಪ್ರಸಾರ ಇದೀಗ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸಿಎಂ ನಿವಾಸದಿಂದ ಇದೀಗ ನೇರ ಪ್ರಸಾರದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ವಿಜಯ್, ಮತ್ತೊಮ್ಮೆ ಸಿಎಂ ನಿವಾಸದಿಂದ ವಿಜಯ್. ಕ್ಯಾಮರಾಮನ್ ಯಾರಿದ್ದಾರೆ ಗೊತ್ತಿಲ್ಲ ನನಗೆ. ದಯವಿಟ್ಟು ಅಲ್ಲಿಯ ಚಿತ್ರಣ, ಅಲ್ಲಿಯ ವಾತಾವರಣ ಕಣ್ಣಿಗೆ ಕಟ್ಟಿಕೊಟ್ಟ ಹಾಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದರೆ ವೈಡ್ ಮಾಡಿ ತೋರಿಸಿ ಯಾವ ರೀತಿ ಇದೆ.
ಮಂತ್ರಿಗಳು ಮಹೋದಯರು ಜನಸಾಮಾನ್ಯರು ಬರ್ತಾ ಇದ್ದಾರಾ? ಹೇಗಿದೆ ಅಲ್ಲಿಯ ಪರಿಸ್ಥಿತಿ? ಪ್ಲೀಸ್ ವಿಜಯ್, ಓವರ್ ಟು ಯು. ನಿವಾಸ ಸಂಪೂರ್ಣವಾಗಿ ಏನು ಅಲರ್ಟ್ ಆಗಿರುವಂತದ್ದು ಎಲ್ಲ ಹಿಂದೆ ಇಲ್ಲದಂತಹ ಸೆಕ್ಯೂರಿಟಿಯನ್ನು ಸಂಪೂರ್ಣವಾಗಿ ಏನು ಸಿಎಂ ನಿವಾಸದಲ್ಲಿ ಪೊಲೀಸರು ಬಿಡ್ಬಿಟ್ಟಿರುವಂತದ್ದು ಮತ್ತು ಪೊಲೀಸರು ಬಿಡ್ಬಿಟ್ಟಿರುವಂತದ್ದು ಮತ್ತು ಒಳಗಡೆ ಸಂಪೂರ್ಣವಾಗಿ ಏನು ರಾಜಕೀಯ ಚಟುವಟಿಕೆಗೆ ಕೇಂದ್ರ ಆಗಿರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಎಲ್ಲ ಸಚಿವರುಗಳು ಸಭೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಾಸಿಕ್ಯೂಷನ್ಗೆ ಕೊಟ್ಟ ನಂತರ ಏನು ಸಚಿವರನ್ನೆಲ್ಲ ಕರೆಸಿಕೊಂಡು ಎಲ್ಲ ಕಾರ್ಯಕ್ರಮ ರದ್ದು ಮಾಡಿರುವಂತದ್ದು. ಜೊತೆಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಂತ ಸಚಿವರ ಜೊತೆ ಸಭೆಯನ್ನು ನಡೆಸ್ತಾ ಇರುವಂತದ್ದು. ಸಭೆಯಲ್ಲಿ ಎರಡು ವಿಚಾರ ನೋಡ್ತಾ ಇರ್ಬೋದು. ಈ ಎಲ್ಲ ಮಾಧ್ಯಮದವರು, ಮತ್ತೊಂದು ಕಡೆ ಪೊಲೀಸ್ ಸೆಕ್ಯೂರಿಟಿ, ಮತ್ತೊಂದು ಕಡೆ ಎಲ್ಲ ಸಚಿವರುಗಳು ಕೂಡ ಹೋಗ್ತಾ ಇರುವಂತದ್ದು. ಸಚಿವರುಗಳು ಕೂಡ ಒಳಗಡೆ ಸಭೆಯಲ್ಲಿ ಮುಂದಿನ ಕಾನೂನು ಹೋರಾಟ ಸಂಬಂಧಪಟ್ಟಂತೆ ಸಮಗ್ರವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಜೊತೆಗೆ ಪ್ರತಿಪಕ್ಷ ಈಗಾಗಲೇ ಕೂಡ ಏನು ನೈತಿಕ ಪ್ರಶ್ನೆ ಕೇಳಿ ರಾಜೀನಾಮೆ ಕೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಮುಂದಿನ ಹೋರಾಟ ಸಂಬಂಧಪಟ್ಟ ಬಿಜೆಪಿಗೆ ಏನು ಉತ್ತರ ಕೊಡಬೇಕು ಅನ್ನೋಂಥದ್ದು. ಅದರ ಭಾಗವಾಗಿ ಜಯಪ್ರಕಾಶ್ ರಾಜ್ಯಾದ್ಯಂತ ಏನು ಒಂದು ಕಡೆ ಕಾನೂನು ಹೋರಾಟದ ಜೊತೆಗೆ ರಾಜ್ಯಾದ್ಯಂತ ಏನು ರಾಜ್ಯಭವನ ದುರ್ಬಳಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ತೀರ್ಮಾನ ಆಗಿರುವಂತದ್ದು. ಇದೆಲ್ಲದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಯಪ್ರಕಾಶ್ ಈಗ 11 ಗಂಟೆ ಒಂದು ಕಾರ್ಯಕ್ರಮ ಇತ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ. ಸರ್ಕಾರಿ ನೌಕರರಿಂದ ಅಭಿನಂದನೆ ಸಮಾರಂಭ ಇತ್ತು. ಯಾಕಂದ್ರೆ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಅವ್ರಿಗೆ ಅಭಿನಂದನೆ ಸಮಾರಂಭ ಇತ್ತು. ಬಹುತೇಕವಾಗಿ ಸಮಾರಂಭಕ್ಕೆ ಹೋಗುವಂತ ಕೂಡ ಸಾಧ್ಯತೆ ಇರೋದು ಅಂತ ಹೇಳಲಾಗ್ತಾ ಇದೆ. ಈಗ ಸಮಾರಂಭಕ್ಕೆ ಹೋಗೋದಕ್ಕೆ ಸಿದ್ಧತೆ ಆಗಿತ್ತು. ಈ ಸಂಬಂಧಪಟ್ಟಂತೆ ಈಗ ಮುಂದೆ ಪೊಲೀಸ್ ಮೂವ್ಮೆಂಟ್ ಇತ್ತು, ಅದಾದ ನಂತರ ಈಗ ಸ್ಟಾಪ್ ಆಯಿತು. ಬಹುತೇಕವಾಗಿ ಹೋಗುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಕೂಡ ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ನಡೆಸಿರುವಂಥದ್ದು. ಇದೆಲ್ಲ ಬೆಳವಣಿಗೆ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಏನು ಬೆಂಗಳೂರಿಗೆ ಆಗಮಿಸಿರುವಂಥದ್ದು. ಖರ್ಗೆ ಅವರ ಜೊತೆ ಸಿದ್ದರಾಮಯ್ಯ ಅವರು ಸಭೆ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಮುಂದಿನ ಹೋರಾಟ ಏನು ಮಾಡಬೇಕು ರಾಜಕೀಯವಾಗಿ, ಮತ್ತೊಂದು ಕಡೆ ಕಾನೂನುವಾಗಿ. ಒಂದಂತೂ ಬಹಳ ಸ್ಪಷ್ಟ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಈ ರೀತಿ ಪ್ರಾಶಸ್ತ್ಯ ಕೊಟ್ಟಿರುವುದೇನಿದೆ, ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಹಗರಣ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತ ಇರಲಿಲ್ಲ, ಆ ಒಂದು ಸಂದರ್ಭ ಇರಲಿಲ್ಲ. ಈಗ ಪ್ರಾಸಿಕ್ಯೂಷನ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಸಿದ್ದರಾಮಯ್ಯ ಅವರಿಗೆ ಇದು ರಾಜಕೀಯವಾಗಿ ಒಂದಷ್ಟು ಪ್ರಶ್ನೆ ಎದ್ದೇಳುವಂತಹ ಸಾಧ್ಯತೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದಂತೂ ಇಡೀ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣ ಕೂಡ ರಾಜೀನಾಮೆ ಕೊಡೋದಿಲ್ಲ. ಆದರೆ ಈಗ FIR ಒಂದು ವೇಳೆ ದಾಖಲಾದ್ರೆ ನೈತಿಕತೆ ಪ್ರಶ್ನೆ ಇವೆಲ್ಲವೂ ಕೂಡ ಉದ್ಭವ ಆಗುವಂತ ಹಿನ್ನೆಲೆಯಲ್ಲಿ ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇರುವಂಥದ್ದು. ಒಂದ್ ಕಡೆ ರಾಜಕೀಯವಾಗಿ ಹೊರಗಡೆ ಹೋರಾಟ ಮಾಡೋದ್ರ ಜೊತೆಗೆ ಕಾನೂನು ಕೂಡ ಹೋರಾಟ ಮಾಡುವಂತ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇಂದು ಎಲ್ಲಾ ಸಚಿವರು, ಎಲ್ಲ ಜಿಲ್ಲೆಗಳಲ್ಲಿದ್ದಂತ ಎಲ್ಲಾ ಸಚಿವರು ಕೂಡ ತಮ್ಮ ಕಾರ್ಯಕ್ರಮವನ್ನ ರದ್ದುಗೊಳಿಸಿ ಇಡೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಬಂದು ಸಭೆ ನಡೆಸ್ತಾ ಇರುವಂಥದ್ದು. ಬಹುಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ ಬಳಿಕ ಈ ರೀತಿ ಸಭೆ ಇದೆ ಮೊದಲು ಅಂತ ಇರ್ಬೋದು. ಯಾಕಂದ್ರೆ ಸಂಪೂರ್ಣವಾಗಿ ಎಲ್ಲಾ ಸಚಿವರುಗಳ ಕಾರುಗಳು ಇರುವಂತದ್ದು, ಸಂಪೂರ್ಣವಾಗಿ ಇಡೀ ಕಾವೇರಿ ನಿವಾಸದಲ್ಲಿ ಇಡೀ ಸಚಿವ ಸಂಪುಟದ ಸದಸ್ಯರು, ಶಾಸಕರು, ಆಪ್ತ ಶಾಸಕರು ಎಲ್ಲರೂ ಕೂಡ ಕಾವೇರಿ ನಿವಾಸದಲ್ಲಿ ತುಂಬಿ ತುಳುಕ್ತಾ ಇರುವಂಥದ್ದು ಮುಂದಿನ ಕಾನೂನು ಹೋರಾಟ ಸಂಬಂಧಪಟ್ಟಂತೆ. ಆದರೆ ಸಿದ್ದರಾಮಯ್ಯ ಅವರು ಎಲ್ಲರ ಜೊತೆನೂ ಕೂಡ ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಮುಂದಿನ ಹೋರಾಟ ಹೆಂಗಿರಬೇಕು, ಬಿಜೆಪಿಗೆ ಯಾವ ರೀತಿ ಉತ್ತರ ಕೊಡಬೇಕು, ರಾಜ್ಯಪಾಲರ ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ಗೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕಂತ. ಪ್ರಾಸಿಕ್ಯೂಷನ್ಗೆ ಕೊಟ್ಟ ಬಳಿಕ ಮೊದಲ ಬಾರಿಗೆ ಸಭೆ ನಡೆಸ್ತಿದ್ದಂಥದ್ದು ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಅವರ ಜೊತೆ ಸಭೆ ನಡೆಸಿ ಕಾನೂನು ಹೋರಾಟ ಮಾಡೋದಕ್ಕೆ ತೀರ್ಮಾನ ಆಯಿತು. ಅದಾದ ನಂತರ ರಾಜಕೀಯವಾಗಿ ಹೋರಾಟ ಮಾಡೋ ಸಂಬಂಧಪಟ್ಟಂತೆ ಈಗ ಸಚಿವರ ಜೊತೆ ಸಭೆ ನಡೆಸ್ತಾ ಇರುವಂಥದ್ದು. ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ. ಇದಾದ ಬಳಿಕ ಅಂದ್ರೆ ಈಗ ಹೊರಗಡೆ ಕಾರ್ಯಕ್ರಮ ಹೊಂದಿದ ಅದಕ್ಕೆ ಹೋದ ನಂತರ ಬಹುತೇಕ ಬಹಿರಂಗ ಸಮಾರಂಭದಲ್ಲಿ ಏನಾದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಮುಂದಿನ ನಡೆ ಕಾನೂನು ಹೋರಾಟ ಸಂಬಂಧಪಟ್ಟಂತೆ ಅಥವಾ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ಏನಾದರೂ ಕೂಡ ಪ್ರತಿಕ್ರಿಯೆ ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಯಪ್ರಕಾಶ್, ಓಕೆ. ಈಗ ಗೃಹ ಕಚೇರಿ ಕೃಷ್ಣಾದಲ್ಲಿ ಯಾರೆಲ್ಲ ಬಂದಿದ್ದಾರೆ ಮಂತ್ರಿಗಳು, ಆಮೇಲೆ ಒಂದು ವಿಜಯ್, ಅಲ್ಲಿಗೆ ಜನಸಾಮಾನ್ಯರು ಬರ್ತಾರಲ್ಲ, ಜನಸಾಮಾನ್ಯರು ಬಂದಾಗ ದಯವಿಟ್ಟು ಅವರ ಒಂದು ಪ್ರತಿಕ್ರಿಯೆ ತಗೊಳ್ಳಿ. ಯಾಕಂದರೆ ಅವ್ರಿಗೊಂದು ಡೌಟ್ ಇರುತ್ತೆ ಏನಾಗತ್ತೆ ಅಂತೇಳಿ. ಈಗ ಮಾಧ್ಯಮದವರು ಮಾತಾಡೋದು ಬೇರೆ, ರಾಜಕೀಯ ವಿಶ್ಲೇಷಕರು ಮಾತಾಡೋದು ಬೇರೆ. ಈ ಥರ ನೋಟಿಸ್ ಕೊಟ್ಟಾಗ ನನಗೆ ಭಾಳ ಕ್ಯೂರಿಯಾಸಿಟಿ ಇರೋದು ಜನಸಾಮಾನ್ಯರು ಏನು ಥಿಂಕ್ ಮಾಡ್ತಾರೆ, ಅವರ ತಲೆಯಲ್ಲಿ ಏನಿದೆ. ಯಾಕಂದರೆ ಅವರಿಗೆ ನಾವು ಮಾಹಿತಿಗಳನ್ನು ಕೊಡಬೇಕಾಗತ್ತೆ. ಯಾರೆಲ್ಲ ಹೋಗ್ತಿದ್ದಾರೆ, ಈಗ ಒಂದು ರಾಜಭವನ ಚಲೋ ಇದೆ, ಮತ್ತೊಂದು ಕಡೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜಭವನ ಚಲೋ ಏನು ಕಾರಲ್ಲಿ ಮಾಡ್ತಾರಾ, ನಡ್ಕೊಂಡು ಹೋಗ್ತಾರಾ? ನಿಮಗೆ ನೆನಪಿದ್ರೆ 2011ರಲ್ಲಿ ಇದೇ
ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇಂಥದೇ ಪರಿಸ್ಥಿತಿ ನಿರ್ಮಾಣವಾದಾಗ ಅವರು ಅಲ್ಲಿಂದ ರೇಸ್ ಕೋರ್ಸ್ ರೋಡ್ ಮನೆಯಿಂದ ನೇರವಾಗಿ ರಾಜಭವನ ತನಕ ಅಂದರೆ ಚಾಲುಕ್ಯ ಸರ್ಕಲ್ ಮುಖಾಂತರವಾಗಿ ಒಂದು ರಾಜಭವನ ಚಲೋ ಮಾಡಿದರು. ಇದು ಕೂಡ ಅದೇ ಥರ ಆಗತ್ತಾ? ಏನಾಗ್ತಾ ಇದೆ ಅಲ್ಲಿ? ಯಾರೆಲ್ಲ ಮಂತ್ರಿಗಳು ಬಂದಿದ್ದಾರೆ ಈಗಾಗಲೇ? ಜಯಪ್ರಕಾಶ್, ಈಗ ಸದ್ಯಕ್ಕೆ ಕಾವೇರಿ ನಿವಾಸದಲ್ಲಿ ಏನು ಸಚಿವರನ್ನ ಹೊರತುಪಡಿಸಿ ಸಾರ್ವಜನಿಕರು ಯಾರು ಕೂಡ ಭೇಟಿಗೆ ಅವಕಾಶ ಕೊಟ್ಟಿಲ್ಲ, ಸಾರ್ವಜನಿಕರು ಬಂದಿಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಪೊಲೀಸರ ಮಯ ಆಗಿರುವಂಥದ್ದು ಹೊರಗಡೆ ಅಂದ್ರೆ ಕಾವೇರಿ ನಿವಾಸದಲ್ಲಿ ಹೊರಗಡೆ ಸಂಪೂರ್ಣವಾಗಿ ಪೊಲೀಸ್ ಸೆಕ್ಯೂರಿಟಿ ಇರುವಂಥದ್ದು. ಮತ್ತು ಬಹುತೇಕ ಸಚಿವರು ಯಾರ್ಯಾರು ಬೆಂಗಳೂರಿನಲ್ಲಿ ಅವೈಲೇಬಲ್ ಇದ್ರು ಮತ್ತು ಯಾರ್ಯಾರು ಬರ್ತಾ ಇದ್ರು, ಸುಧಾಕರ್ ಸೇರಿದಂತೆ, ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ, ಮತ್ತೊಂದು ಕಡೆ ಡಿ ಸುಧಾಕರ್, ಇವರೆಲ್ಲರೂ ಕೂಡ ಬಹುತೇಕ ಸಚಿವರುಗಳು ಕೂಡ ಆಗಮಿಸಿರುವಂಥದ್ದು, ಸಭೆಯನ್ನ ನಡೆಸ್ತಾ ಇರುವಂಥದ್ದು. ಜೊತೆ ಕಾನೂನು ಸಲಹೆಗಾರಂತ ಪೊನ್ನಣ್ಣ ಅವರು ಆಗಮಿಸಿರುವಂಥದ್ದು ಮತ್ತು ಅಜಯ್ ಸಿಂಗ್, ಹಿರಿಯ ಶಾಸಕ ಅಜಯ್ ಸಿಂಗ್, ಈ ರೀತಿ ಯಾರ್ಯಾರು ಬೆಂಗಳೂರಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಆಗಮಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ನಡೆಸಿರುವಂಥದ್ದು. ಮತ್ತು ಸಾರ್ವಜನಿಕರು ನಮ್ಮ ಜೊತೆ ಇದ್ದಾರೆ, ಒಂದಷ್ಟು ಜನ ಬಂದಿದ್ರು, ಮಾತಾಡ್ಸೋ ಪ್ರಯತ್ನ ಪಡೋಣ. ಬನ್ನಿ, ಈಗ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥದ್ದು ಏನನ್ಸುತ್ತೆ ಇವರೇ? ಸರ್, ಇದು ರಾಜಕೀಯ ದುರುದ್ದೇಶ ಅಂತ ಕಾಣುತ್ತೆ ಸರ್ ಮೇಲ್ನೋಟಕ್ಕೆ. ಈಗ ಇವರು ಬಿಜೆಪಿ ಕುತಂತ್ರ ಸರ್. ಇದು ಸಿದ್ದರಾಮಯ್ಯ ಸಾಹೇಬರು ಇಡೀ ರಾಷ್ಟ್ರ ಎಲ್ಲಿಂದ ಬಂದಿರ್ತಾರೆ? ಮೈಸೂರಿಂದ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು. ಇಲ್ಲ, ಯಾಕೆ ರಾಜೀನಾಮೆ ಕೊಡಬೇಕು? ತಪ್ಪೇ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಯಾಕೆ ಕೊಡಬೇಕು ಸರ್? ತಪ್ಪು ಎಲ್ಲಿ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು? ತಪ್ಪಿಗೆ ಪ್ರೂಫ್ ಏನಾಗಿದೆ? ಕೋರ್ಟಲ್ಲಿ ಏನಾರ ತನಿಖೆ ನಡೆದಿದೆಯಾ? ಕೋರ್ಟ್ ಆದೇಶ ಮಾಡಿದೆಯಾ? ತಪ್ಪು ಮಾಡಿದ ವಿಚಾರ ಆಗಿದೆಯಾ? ವಿಚಾರಣೆ ನಡೆದಿದೆಯಾ? ಕಾರ್ಯಕರ್ತರು ಉಗ್ರ ಹೋರಾಟ ಮಾಡ್ತೀವಿ. ಕಾನೂನು ಹೋರಾಟ ಒಂದ್ ಕಡೆ, ಹೊರಗಡೆ ರಾಜಕೀಯ ವ್ಯಂಗ್ಯ ಹೋರಾಟ ಮಾಡ್ತೀರಾ? ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ. ನಮ್ಮ ಕಾಂಗ್ರೆಸ್ನ ನಾಯಕರ ಮೇಲೆ ಇವರು ಬಿಜೆಪಿಯವರು ಬೇಕು ಅಂತ ಪದೇ ದುರುದ್ದೇಶದಿಂದ ಕೇಸ್ಗಳನ್ನ ಹಾಕೋದು ಮತ್ತೆ ಇದೇ ರೀತಿ ಅವರ ಅಧಿಕಾರವನ್ನು ಮುಟ್ಟುಗೊಳಿಸಿದ್ರೆ ನಾವು ಸುಮ್ಮನೆ ಬಿಡೋಕ್ಕಾಗುತ್ತೆ ಸರ್? ಹೋರಾಟ ಮಾಡ್ತೀವಿ. ಇವರು ಎಲ್ಲಿಂದ ಬಂದಿರೋದು ನೀವು? ಸರ್, ಸಿಂದಗಿ ಸರ್. ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಡುವಂತ ಪ್ರಸಂಗ ಬರುತ್ತಾ ಸರ್? ಬರಲ್ಲ ಸರ್. ರಾಜೀನಾಮೆ ಅಂತ ಹೇಳ್ತೀರಾ? ಇಲ್ಲ ಸರ್, ಸಿದ್ದರಾಮಯ್ಯ ಸಾಹೇಬರು ರೈತರ ಪರವಾಗಿ ಅದಾರೆ, ದಲಿತರ ಪರವಾಗಿ ಅದಾರೆ, ಅವ್ರು ಕೊಡಂಗಿಲ್ಲ ಸರ್. ಯಾಕೆ ನೀವೆಲ್ಲಿಂದ ಬಂದಿರೋದು ಯಜಮಾನ್ರೆ? ನಂಜನಗೂಡಿಂದ, ಮೈಸೂರು. ಕಾರ್ಯಕರ್ತರು? ಕಾಂಗ್ರೆಸ್ ಕಾರ್ಯಕರ್ತರು.